ತಾಯಿ ಚೆನ್ನಮ್ಮ ಅವರ ಅಗಲಿಕೆಗೆ ಕಳೆದ 1.5 ವರ್ಷದ ಹಿಂದೆ ರಾಜ್ಯದಲ್ಲಿ ನಡೆದ ರಾಜಕೀಯ ದ್ವೇಷದ ಘಟನೆಗಳೇ ಮುಖ್ಯ ಕಾರಣ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಈಗ ಭಾವುಕರಾಗಿದ್ದಾರೆ. ಪ್ರಜ್ವಲ್ ಘಟನೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ನಡೆದ ದಿನದಿಂದಲೇ ಅವರು ತೀವ್ರವಾಗಿ ಮನನೊಂದು ಹಾಸಿಗೆಯನ್ನು ಹಿಡಿದಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಸಾಕಷ್ಟು ಮಾನಸಿಕ ಹಾಗೆ ದೈಹಿಕ ಹಿಂಸೆಯನ್ನು ಅನುಭವಿಸಿದ್ರು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದ ಹರದನಹಳ್ಳಿಯಲ್ಲಿ ಮಾತನಾಡಿ, ಕೆಲವು ತಪ್ಪುಗಳಾಗಿರಬಹುದು, ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತ ಹೇಳೋದಿಲ್ಲ, ಆದರೆ ಆ ತಪ್ಪುಗಳನ್ನೇ ನೆಪವಾಗಿಟ್ಟುಕೊಂಡು ಕುಟುಂಬವನ್ನ ರಾಜಕೀಯವಾಗಿ ಮುಗಿಸೋದು ಪ್ರಯತ್ನ ನಡೆದಿದೆ ಅಂತ ತಿಳಿಸಿದ್ದಾರೆ. ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯ ನಡೆದಿರತಕ್ಕಂತ ಕೆಲವು ಘಟನೆಗಳು ಈಗ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಅವರು ಕಳೆದ 1.5 ವರ್ಷದಿಂದ ಯಾವ ಒಂದು ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ ಆಯಿತು. ಇದು ಕಾರಣ ಬಹುಶಃ ಈ ರಾಜ್ಯದಲ್ಲಿ ರಾಜಕೀಯದ ದ್ವೇಷದಲ್ಲಿ ನಡೆದಿರತಕ್ಕಂತ ಕೆಲವು ಘಟನೆಗಳು, ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲ್ಲ. ಒಂದು ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳನ್ನ ಇಟ್ಟು ಯಾವ್ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ, ನಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನ ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು ಅವರನ್ನ ಪ್ರೀತಿಸ್ತಾ ಇದ್ದಾರೆ.